ನಮ್ಮ ನಿರೀಕ್ಷೆ SDPI ಕ್ಯಾಂಡಿಡೇಟ್ ಮತ್ತು ಇನ್ನೊಂದು 2-3 ಜನ ಕ್ಯಾಂಡಿಡೇಟ್ ಸುಮಾರು 30-35 ಸಾವಿರ ಮತಗಳನ್ನು ತೆಗೆದುಕೊಳ್ಳುವಂತ ನಿರೀಕ್ಷೆ ಇತ್ತು. ನಮ್ಮ ನಿರೀಕ್ಷೆಯಂತೆ ಮತಗಳು ಅವ್ರಿಗೆ ಹೋಗಲಿಲ್ಲ. ಮತಗಳು ಡಿವೈಡ್ ಆಗಲಿಲ್ಲ ಮತ್ತು ಹೆಚ್ಚು ಈ ಸರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಗೆ ಮತಗಳು ಬಂದಿದೆ. ಹಾಗಾಗಿ ಇದು ಸೋಲಲ್ಲ, ಇದು ನಿಜವಾಗ್ಲೂ ತಾಂತ್ರಿಕವಾಗಿ ಚುನಾವಣಾ ಆಯೋಗದ ದೃಷ್ಟಿಯಿಂದ ನಾವು ಸೋಲು ಕಂಡಿದ್ದೀವಿ. ಆದರೆ ಜನಮಾನಸದಲ್ಲಿ 100% ಮತದಾರರ ವಿಶ್ವಾಸವನ್ನ ನಾವು ಗಳಿಸಿದೀವಿ, ಗೆದ್ದಿದ್ದೀವಿ ಅಂತ ಹೇಳಕ್ ಇಚ್ಛಪಡ್ತೀನಿ. ಮುಂಬರುವ ದಿನಗಳು ಭಾರತೀಯ ಜನತಾ ಪಾರ್ಟಿ ದಿನಗಳು. 2028 ನೋಡಿ, ಹಿಂದೆ ನಮ್ಮದೇ ಸರ್ಕಾರ ಇದ್ದಾಗ 17ರಲ್ಲಿ 15 ಸ್ಥಾನಗಳು ಗೆದ್ದಿದ್ವಿ. ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ನಂಜನಗೂಡು, ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಅವರು ಗೆದ್ದಿದ್ರು. ನಾವು ಅಲ್ಲಿ ಕೆಲಸ ಮಾಡಿದ್ವಿ. ಗುಂಡ್ಲುಪೇಟೆಯಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ರು. ಅದೇ 2018ರಲ್ಲಿ ಸೋತ್ರು. ಈಗ ಆಯ್ಕೆ ಆಗಿರ್ಬೋದು. 2028ರಲ್ಲಿ ಸೂರ್ಯಚಂದ್ರ ಎಷ್ಟು ಸತ್ಯನೋ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ನಾವು ಆಯ್ಕೆ ಆಗ್ತಾರೆ ಮತ್ತು ರಾಜ್ಯದಲ್ಲಿ ನಮ್ಮ ವಿಜೇಂದ್ರ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ, 100% ಬರುತ್ತೆ. ನೋಡೋಣ, 5,000 ಮತಗಳು ಬರ್ತವಂತ ನಿರೀಕ್ಷೆ ಇತ್ತು. ಆದರೆ ಯಾರ ಬಗ್ಗೆನೂ ಅನುಮಾನ ಇಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಕೆಲಸ ಮಾಡಿದರೆ ಈಗ ಚುನಾವಣೆ ಸೋಲು ಗೆಲುವು ಸಹಜ, ಸೋಲೆ ಗೆಲುವಿನ ಮೆಟ್ಟಿಲು. ಅಜಯ್ ಕುಮಾರ್ ಸೋತಿದ್ರು, ಕೆಲಸ ಮಾಡಲಿಲ್ವಾ? ಹಾಗಾಗಿ 100% 2028ರಲ್ಲಿ ನಾವು ಗೆಲ್ತೀವಿ. ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಮತಗಳು ಕಡಿಮೆ ಆಗಿದೆ, ಅದು 1600 ಮತಗಳು ನಮಗೆ ಲೀಡ್ ಆಗಿದೆ. ಅದು ಒಂದು ನಿಮಿಷ, ಮತಗಳು ಬಂದಿದೆ. ನಮ್ಮ ನಿರೀಕ್ಷೆಯಿಂದ 2-3 ಸಾವಿರ ಮತಗಳು ಬಂದು 3,000 ಮತಗಳು ಬಂದ್ರೆ ಗೆಲ್ತಿದ್ವಿ. ವ್ಯತ್ಯಾಸ ಆಗುತ್ತೆ, ರಾಜಕಾರಣದಲ್ಲಿ ಸಹಜ. ಹಣಬಲ, ತೋಳ್ಬಲ ಎಲ್ಲವೂ ಇರುತ್ತೆ. ಮತ್ತೆ ಗ್ಯಾರಂಟಿಗಳು ಚುನಾವಣೆ ಬಂದಾಗಲೇ ಅವ್ರಿಗೆ ಗ್ಯಾರಂಟಿಗಳು ನೆನಪಾಗುತ್ತೆ. ನಮ್ಮ ಅಧ್ಯಕ್ಷ ZPT ಈ ಸರ್ಕಾರ ಇರೋವರೆಗೂ ಲೋಕಲ್ ಬಾಡಿ, ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅವ್ರು ಸೋಲಿನ ಭೀತಿ ಕಾಡ್ತಾರೆ. ಸೋಲಿನ ಭೀತಿ ಕಾಡ್ತಾರೆ ಅಂದ್ರೆ 100% ಚುನಾವಣೆ ಮಾಡಲ್ಲ. ಚುನಾವಣೆ ಹಳ್ಳಿಗಳಿಂದ ನಾಳೆ ಬಾ ಅಂತಲ್ಲ, ಹಂಗೆ ಮುಂದೂಡ್ತಾನೆ ಇದ್ದಾರೆ. ಯಾಕಂದ್ರೆ ಜನರ ಮನಸ್ಸವರು ವಿಶ್ವಾಸ ಗಳಿಸಿಲ್ಲ. ನೋಡಿ ಎಷ್ಟು ತಾಸಿಂದ ಗೆದ್ದು ಇಲ್ಲಿ ದಾವಣಗೆರೆ ದಕ್ಷಿಣ. ಹಾಗಾಗಿ ಜನಾದೇಶ ನಮ್ಮ ಪರವಾಗಿದೆ. ಬಂದಿದೆಯಲ್ಲ, ಎಲ್ಲಿ ಕೈ ಕೊಡುವ ಬಂದಿದೆ. ಈಗ ಚುನಾವಣೆಯಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ತವೆ. ಎಲ್ಲೂ ಮತದಾರರು ನಮ್ಮನ್ನು ಕೈ ಬಿಟ್ಟಿಲ್ಲ. ನಾವ್ ಹೇಳಿದ್ವಲ್ಲ, ಹಣಬಲ, ತೋಳುಬಲ, ಸುಳ್ಳಿನ ಭರವಸೆಗಳು, ಹಾಗೆ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅಷ್ಟೇ. ಅದ್ರ ಕಾರ್ಯಕರ್ತರು, ಮುಖಂಡರು ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಯಡಿಯೂರಪ್ಪನವರು 50 ವರ್ಷಗಳ ಕಾಲ ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ 4 ಬಾರಿ ಅಧ್ಯಕ್ಷರಾಗಿ, ಒಮ್ಮೆ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ, 7 ಬಾರಿ ಶಾಸಕರಾಗಿ, ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿ, ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ನೊಂದವರ ಧ್ವನಿಯಾಗಿ ಕೆಲಸ ಮಾಡಿದರೆ. ಕೃಷಿ ಬಜೆಟ್ ಮಂಡಿಸಿದರು. ಭಾಗ್ಯಲಕ್ಷ್ಮಿ ಮಹಿಳೆಯರಿಗೆ ವಿಶೇಷವಾಗಿ ಭಾಗ್ಯಲಕ್ಷ್ಮಿ, ಬಾಲಿಕೆಯರ ಬೈಸ್ಕಲ್ಲು, ಲೋಕಲ್ ಬಾಡೀಸ್ ಅಲ್ಲಿ 50% ಮೀಸಲಾತಿ ಕೊಟ್ಟಂತರು. ಅಣ್ಣ ಬಸವಣ್ಣ ಅಂಬೇಡ್ಕರ್ ಯಾವ ರೀತಿ ಆಡಳಿತವನ್ನು ಮಾಡಿದ್ರು ಅದೇ ಮಾದರಿ ಯಡಿಯೂರಪ್ಪ ಉತ್ತಮ ಆಡಳಿತ ಮಾಡಿ 50 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲೇ ಅವರ ಅಭಿಮಾನೋತ್ಸವನ್ನ ಅವರ ಕುಟುಂಬ ಸದಸ್ಯರು ಮಾಡ್ತಾ ಇಲ್ಲ.
ಯಡಿಯೂರಪ್ಪನವರ ಕುಟುಂಬ ಸದಸ್ಯರು ಯಾರೂ ಮಾಡ್ತಾ ಇಲ್ಲ, ಇದಕ್ಕೂ ಅವ್ರ ಸಂಬಂಧ ಇಲ್ಲ. ನಾವೆಲ್ಲ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ನಾಡಿನ ರೈತ ಬಂಧುಗಳು, ಮಹಿಳೆಯರು ಒಳಗೊಂಡಂತೆ ಅಭಿಮಾನೋತ್ಸವ ಕಾರ್ಯಕ್ರಮನ ನಾವು ಅಭಿಮಾನ ಪೂರ್ವಕವಾಗಿ ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ 10 ಲಕ್ಷ ಜನ ನಾಡಿನ ಎಲ್ಲ ಭಾಗದ ನಮ್ಮ ಚಾಣಕ್ಯ ಅಮಿತ್ ಶಾ ಬರ್ತಾರೆ, ಕೇಂದ್ರ ಸಚಿವರುಗಳು ಬರ್ತಾರೆ, ಈ ನಾಡಿನ ಎಲ್ಲ ರೈತ ಬಂಧುಗಳಿಗೆ, ಎಲ್ಲ ವರ್ಗದ ಬಂಧುಗಳಲ್ಲಿ ವಿನಂತಿ ಮಾಡ್ತೀವಿ, ಸ್ವಯಂ ಪ್ರೇರಿತ ಬರಬೇಕು. ಮತ್ತು ದಾವಣಗೆರೆ ಜಿಲ್ಲೆಯಿಂದ ನಾವೆಲ್ಲ ಒಟ್ಟಾಗಿ ಒಂದಾಗಿ 1 ಲಕ್ಷ ಜನರನ್ನ ಬರುವಂತೆ ನೋಡ್ಕೊಳ್ತೀವಿ. ಸ್ವಯಂ ಪ್ರೇರಿತ ಬರಬೇಕು. ನೋಡೋಣ, ಭಾರತೀಯ ಜನತಾ ಪಾರ್ಟಿಗೆ ಹೋರಾಟಗಳು ಹೊಸ್ತಲ್ಲ. ಚಳಿ, ಮಳೆ, ಬಿಸಿಲು ಲೆಕ್ಕಿಸದೆ ಹೋರಾಟವನ್ನು ಮಾಡಿದಂಥ ನಮ್ಮ ಜೀವನಗಳಲ್ಲಿ ಯಡಿಯೂರಪ್ಪ ಅಂದ್ರೆ ಬರಿಗಾಲಲ್ಲಿ, ಜೈಲು, ಪಾದಯಾತ್ರೆ, ಅವ್ರ ಜೊತೆ ನಾವೆಲ್ಲ ನೋಡಿದ್ವಿ ಹತ್ತರಿಂದ. ನೋಡೋಣ, ಈಗ ಮಾಧ್ಯಮ ಸ್ನೇಹಿತರು ನೀವು ನಮಗೆ ಪ್ರಶ್ನೆ ಯಾವ ರೀತಿ ಅಂದ್ರೆ ಏನು ನಮ್ಮನ್ನ ಎಲ್ಲ ಒಂದ್ ಕಡೆ ಪ್ರವೋಕ್ ಮಾಡಕ್ ನೋಡ್ತಾ ಇದ್ರಿ. ಯಾವುದೇ ಕಾರಣಕ್ಕೂ ಮಾಧ್ಯಮ ಸ್ನೇಹಿತರು ವಿನಂತಿ ಮಾಡ್ತೀನಿ, ಸುಡು ಬಿಸಿಲನ್ನು ಲೆಕ್ಕಿಸದೆ, ಚಳಿ ಮಳೆಯನ್ನು ಲೆಕ್ಕಿಸದೆ ಹೋರಾಟವನ್ನು ಮಾಡಿದಂಥವ್ರು ಭಾರತೀಯ ಜನತಾ ಪಾರ್ಟಿಯವರು. ರಸ್ತೆಯಲ್ಲಿ ಊಟ ಮಾಡಿ, ರಸ್ತೆಯಲ್ಲಿ ತಿಂದು, ರಸ್ತೆಯಲ್ಲಿ ಮಲಗಿದಂಥವ್ರು ಎಲ್ಲರೂ ಪಾಲ್ಗೊಳ್ತಾರೆ. ಅವರಿವರನ್ನದೇ ನೋಡೋಣ. ಈಗ ಸಿದ್ದರಾಮೋತ್ಸವ ಅಂತೇಳ ಅವರ ವರ್ಷನೇ ಬೇರೆ ಆಗಿತ್ತು. ಇಲ್ಲಿ ಪಕ್ಷಾತೀತವಾಗಿ ನಾಡಿನ ಎಲ್ಲ ಮಠಾಧೀಶರು, ಅರಗುರು, ಚರಮೂರ್ತಿಗಳು ಪಾಲ್ಗೊಳ್ತಾರೆ. ಅವರು ಪೊಲಿಟಿಕಲಿ ಪ್ರೋಗ್ರಾಮ್ ಮಾಡಿದ್ರು. ನಾವು ರಾಜಕೀಯ ತರ ಕಾರ್ಯಕ್ರಮ ಅಭಿಮಾನ ಪೂರ್ವಕ ಅಭಿನಯಿಸ್ತೀವಿ. ಧನ್ಯವಾದ.